ರೆಸಾರ್ಟ್ ವ್ಲಾಗ್ ಆಗಿದೆ. ಸೊ ನನಗೆ ತೊಂದರೆ ಕೊಡ್ತಾರೆ. ಆ ದುಡ್ಡಲ್ಲಿ ನನ್ನ ಹೆಂಡತಿ ಬಂದು ಗೋಳ್ಸಿದ್ರು ಏನಂತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಪ್ರದೀಪ್ ವ್ಲಾಗ್. ದಿಸ್ ಇಸ್ ಯೋರ್ ನಂದಿನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ರೆಸಾರ್ಟ್ ವ್ಲಾಗ್ ಆಗಿದೆ. ನಾವಿವತ್ತು ಈ ರೆಸಾರ್ಟ್ಗೆ ಬಂದಿದ್ದೀವಿ. ಸೊ ಈ ರೆಸಾರ್ಟ್ ನೇಮ್ ಬಂದ್ಬಿಟ್ಟು ಗಂಧದ ಗೂಡು ಅಂತ. ಸೊ ಇಲ್ಲೆಲ್ಲ ನೋಡ್ತಿರ್ಬೋದು ಗಂಗಾ ಯಮುನಾ ಅಂತ ಅಂದ್ಬಿಟ್ಟು ಇಲ್ಲಿ ನದಿಗಳ ಹೆಸರುಗಳನ್ನ ಇಟ್ಟಿದ್ದಾರೆ. ಸೊ ಒಂದೊಂದು ರೂಮಲ್ಲೂ ಅಷ್ಟೇನೆ ಆ ಥರ ಹೆಸರುಗಳನ್ನ ಇಟ್ಟಿದ್ದಾರೆ. ಈ ಒಂದು ಬಿಸಿಲಿಗೆ ಸಖತ್ತಾಗಿ ಕೂಲ್ ಆಗಿದೆ. ಸೊ ನಮ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಸೊ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಅಲ್ಲಿ ಮಕ್ಳುಗಳು ಆಟ ಆಡೋಕ್ಕೆ ಜಾಗಗಳಿದೆ. ಈ ಒಂದು ರೆಸಾರ್ಟ್ ನೇಮ್ ಬಂದ್ಬಿಟ್ಟು ಗಂಧದ ಗೂಡು ಅಂತ. ಗಂಧದ ಗೂಡು ಅಂತ. ಸೊ ನಾವು ಇಲ್ಲಿ ಸ್ಟೇ ಮಾಡೋಕ್ಕೆ ಬಂದಿಲ್ಲ, ಸೊ ಆಟಾಡ್ಕೊಂಡು ಹೋಗುತ್ತೆ ಅಂತ ಬಂದಿದ್ದೀವಿ. ಲಾಸ್ಟ್ ಟೈಮು ನಾವು ಇಲ್ಲಿ ನೋಡಿದ್ದೀರಾ ಅನಿಸುತ್ತೆ. ಲಾಸ್ಟ್ ಟೈಮು ನಾನು ಮತ್ತು ನನ್ನ ಕಸಿನ್ಸ್ ಎಲ್ಲ ಬಂದಿದ್ದು. ಸೊ ಇದೇ ಒಂದು ರೆಸಾರ್ಟ್ಗೆ ಇಲ್ಲೆಲ್ಲ ನೋಡಿರಲಿಲ್ಲ, ಹಾಗೆ ಒಂದು ರೌಂಡ್ ನೋಡ್ಕೊಂಡು ಹೋಗೋಣ. ಸೊ ಇನ್ನು ಈ ಕಡೆ ಬಂದರೆ ಫುಲ್ಲು ಆಟಗಳೆಲ್ಲ ಇದೆ. ಹಾಗೆ ಈ ಕಡೆ ಫೈರ್ ಕ್ಯಾಂಪ್ ಇದೆ. ಸೊ ನಮ್ಮ ಕನಕಪುರ ಇಷ್ಟೊಂದು ಡೆವಲಪ್ ಆಗಿದೆಯಾ ಅಂತ ಅಂದ್ಬಿಟ್ಟು ಖುಷಿ ಆಗ್ತಿದೆ ಜೊತೆಗೆ. ಸೊ ಈ ಕಡೆ ಎಲ್ಲ ನೋಡ್ತಿರ್ಬೋದು. ಅಷ್ಟೆಲ್ಲ ಇಲ್ಲೂ ಒಂದು ಸ್ವಲ್ಪ ರೂಮ್ಸ್ಗಳೆಲ್ಲ ಇದೆ ಕೆಳಗಡೆ ಮೇಲ್ಗಡೆ. ನಾನು ಅಷ್ಟು ಪೂರ್ತಿಯಾಗಿ ರೆಸಾರ್ಟ್ದೇನು ವೀಡಿಯೋ ಮಾಡ್ಕೊಂಡಲ್ಲ, ಒಂದೊಂದಷ್ಟೇ ವೀಡಿಯೋ ಮಾಡಿಕೊಂಡೆ. ಸೊ ಎಲ್ಲರೂ ಖುಷಿಯಾಗಿ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಟ ಆಡಿದ್ರಿ. ಈ ಒಂದು ಬಿಸಿಲಿಗೆ ನಮಗೆ ಸ್ವಿಮ್ಮಿಂಗ್ ಪೂಲ್ಗೆ ಅದು ಎಷ್ಟು ಸತಿ ಹೋಗಿದ್ವೋ ನೆನಪೇ ಇಲ್ಲ, ಅಷ್ಟು ಸತಿ ಹೋಗಿದ್ದೀವಿ. ಸೊ ಸ್ವಿಮ್ಮಿಂಗ್ ಪೂಲೆಲ್ಲ ಆಡಿಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಅಂತ ಅನಿಸ್ತಾ ಇಲ್ಲ. ಕಳ್ರು ಮಾವಿನಕಾಯಿ ಕೀಳ್ತವ್ರು. ಈ ಇಲ್ಲೊಂದು ಐತೆ ನೋಡಿ ಇಲ್ಲಿ ಅಖಿಲೇಶ್. ಸೊ ಗಾಯ್ಸ್ ಇಲ್ಲೊಂದು ನೋಡಿ, ಅದೆಷ್ಟು ಎಲ್ಲೋ ಕಲರ್ ಇದೆ. ನಿಮ್ಮನ್ನ ತಡೆದಿರುವವರು ಯಾರು? ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಅದು ಅಣ್ಣಾಗೋದ್ರಲ್ಲ ಐತೆ. ಅಮ್ಮು ತಲೆ ಮೇಲೆ ಹೊಡ್ಬಿಟ್ಟು ಹತ್ರ ಯಾರಾದ್ರೂ ಇಬ್ರು ಅಲ್ಲೊಂದು ಮಾವಿನಕಾಯಿ ಮರ ಆಯಿತು. ಎಷ್ಟು ಮಾವಿನಕಾಯಿ ಗೊತ್ತಾ? ಸುಮ್ಮನೆ ಅಲ್ಲೇ ಯಾರೂ ಇರಲಿಲ್ಲ, ಅಲ್ಲಿ ಕೇಳೋಕ್ಕೆ ಯಾರೂ ಇರಲಿಲ್ಲ. ಸೊ ಕಿತ್ಕೊಬಂದ್ಬಿಟ್ರಿ. ನಾವೊಂದು 4-5 ಕಿತ್ಕೊಬಂದು ಇನ್ನು ಶಾಲಿನಿ ಹತ್ರ ಒಂದಷ್ಟಿದೆ. ಸೊ ಇದೆ ನೋಡಿ ಗಂಧದ ಗೂಡು ರೆಸಾರ್ಟ್ಗೆ ಹೋಗೋ ಅಂಥ ಜಾಗ ಈ ಕಡೆ. ಸೊ ನೀವು ಕನಕಪುರದ ರೋಡ್ ಹತ್ರ ಬಂದರೆ ಕುರುಪೇಟೆ ರೋಡು, ಅಲ್ಲಿ ನಿಮಗೆ ಈ ಒಂದು ಬೋರ್ಡ್ ಕಾಣಿಸುತ್ತೆ. ಸೊ ಹಾಗೆ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ನಾವು ಕೂಡ ನಮ್ಮ ಅಕ್ಕ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಮಮ್ಮಿ ಮತ್ತು ಅತ್ತೆ ಚಿಕ್ಕಣ್ಣ ಅವರೆಲ್ಲರೂ ಸೇರಿ ಹೋಗ್ತಾ ಇದ್ದೀವಿ. ಸೊ ತುಂಬ ಜನ ಇದು ಒಂದೇ ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ನಾವು ಈ ಥರ ಎಲ್ಲಾದರೂ ಹೊರಟಾಗ ನಮಗೆ ಫಸ್ಟು ಈ ಒಂದು ಜರ್ನಿ ಬೋರ್ ಆಗಬಾರ್ದು ಅಂತ ಅಂದ್ಬಿಟ್ಟು ಒಂದು ಅಂತ್ಯಾಕ್ಷರಿ ಆಗಿರ್ಬೋದು ಅಥವಾ ಕತೆಗಳು ಹೇಳೋದು ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ಸೊ ನಾವು ಇವಾಗ ಅಂತ್ಯಾಕ್ಷರ ಆಡಬೇಕು. ಕತೆ ಅಂದ ತಕ್ಷಣ ನೆನಪಾಗೋದು ನಮಗೆ ಮೇಘನ. ಸೊ ಮೇಘನ ಎಷ್ಟು ಡೀಟೇಲಾಗಿ ಕತೆ ಹೇಳ್ತಾಳೆ ಅಂದರೆ ಸೊ ನಮಗೆ ಅದು ಒಂಥರ ಕಣ್ಮುಂದೆ ಬಂದಂಗಿರುತ್ತೆ. ಹಾಗೆ ಇವಾಗ ಅವಳಿಲ್ವಲ್ಲ, ಸೊ ಕತೆ ಇಲ್ಲ, ಸರಿ ಅಂತ್ಯಾಕ್ಷರಿ ಆಡೋಣ ಅಂತ ಅಂದ್ಬಿಟ್ಟು ಅಂತ್ಯಾಕ್ಷರಿ ಹಾಡ್ಕೊತ ಹೋಗ್ತಾ ಇದ್ದೀವಿ. ಸೊ ನೋಡಿ, ಎಂಜಾಯ್ ಮಾಡಿ. ಕುಡಿಬೇಕು ಕೋಗಿಲೆಯೋ ಆಡಬೇಕು ಅಪ್ಪ
ಅವಮಾನ ಹಡಿಬೇಕು ಅದಲಿ ಬದಲಿಯಾಗೋದೆ ಕಲ್ಲಿನ ಕೋಳಿ ಕೂಗುತ್ತೈತೆ ಲೋಕಕ್ಕೆ ಬೆಳೆಯ ಆಗ್ತೈತೆ ಆಡ್ರಿ ಅಲ್ಲಿ ನೋಡ್ರಿ ಅಲ್ಲಿ ತಾಯಿಂದ ತನನ ಮಾಡ್ತವ್ರೆ ಹೇಳ್ರಿ ತನನಂ ಎನ್ನಲು ಮನಸ್ಸು ನೀನೇ ಕಾರಣ ಆಂಟಿ ಮಾಸ ಇದು ನೀವು ಅವ್ರ ಟೀಮ ನಮ್ ಟೀಮ ಮುಂದೆ ಕೇಳ್ರಿ ಕಲ್ಬಂಡೆ ದೊಡ್ಡ ಕಲ್ ಎಲ್ಲರೂ ಅವ್ರ ಟೀಮೇ ಯಾರು ಆಡಿರ್ತಾರೋ ಅಷ್ಟೇ ಯಾವ್ದು? ಯಾವ್ದು? ನನ್ನ ಜೊತೆ ನಿನ್ನ ಕತೆ ಬೇರೊಂದು ಲೋಕ ಸೃಷ್ಟಿಸಿದೆ ಏಕೆ ನೀನು ನೋಡುವೆ ಅಲ್ಲಿ ಬಂದಂತೆ ಆಡ್ತಾರೆ ಸಿಂಗಾರಪ್ಪ ನಮ್ ಚಿಕ್ಕಮ್ಮ ಹೇಳ್ರಿ ವಸಂತ ಕಾಲ ಬಂದಾಗ ಆಡ್ರಿ ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು ಕೋಗಿಲೆ ಆಡಲೇಬೇಕು ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು ಮಂಗಳ ವಾದ್ಯ ಬೆಳಗಲೇಬೇಕು ನೆಕ್ಸ್ಟ್ ನಾವ್ ಕಣೆ ಕೂಗಿದೆಯ ಕತಿಯ ಜೊತೆ ಸೇರಿದೆ ಏನಂತೀಯ ಪ್ರೀತಿ ಬಂತು ಅದಕ್ಕೀಗ ಅದರಿಂದ ಹೊಸ ರಾಗ ಸೂಜಿ ಮಲೆ ಕಣ್ಣವಳು ರಾಮನಲ್ಲಿ ತೋಟದಲ್ಲಿ ಕಮ್ಮನೆ ಅರಳುಗಳು ನಮ್ದ ಒಂದೇ ಒಂದು ಕಣ್ಣ ಲಾಲಿಸುವಾಲಿ ಆಡಲ್ಲ ಲಾಲಿ 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 ಸುಕುಮಾರ ಲಾಲಿ ಮುದ್ದು ಬಂಗಾರ ಅಮ್ಮನ ಬಾಳಿನ ನೆಮ್ಮದಿಗೆ ಕಂದ ನೀನೇ ಆಧಾರ ರಾಜ ರಾಜ ಶಿವರಾಜ ಹೇಳದೆ ನೀವು ಮರ್ತೋಗಿದ್ದೀರಾ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಜನರಿಂದ ನಾನು ಮೇಲೆ ಮುಗಿತಲ್ಲ ಹೇಳ್ರಕ್ಕ ಜನರಿಂದ ನಾನು ಮೇಲೆ ಬಂದೆ ಜನರನ್ನೇ ನನ್ನ ದೇವರೆಂದೆ ಜನರಿದ್ದರೆ ನನ್ನ ಬೆನ್ನ ಹಿಂದೆ ಹೋರಾಡಲು ನಾನೆಂದು ಮುಂದೆ ಆ ದೇವರು ಮಾಡಿದ ದಾನ ನೀಡುವುದುಂಟಾ ನೋಟದಲ್ಲಿ ಬಾಲಾರೆ ಇವ ಬಾರಿ ಮೋಜುಗಾರ ಬಾಲಾರೆ ಇವ ಬಾರಿ ಮೋಸಗಾರ ಬಾಲಾರೆ ರಾ ನೀವೇ ಆಡ್ರಿ ನೀವ್ ಆಡಿದ್ದೀರಾ ನಾನು ಆಡ್ತಿಲ್ವಾ ಆಡ್ರಿ ರಕ್ಕಮ್ಮ ಯಾವ್ದು ರಕ್ಕಮ್ಮ ಮರೆಯಾಗಿ ಹೋದರೆ ನೀನು ಬಾಳೆಲ್ಲ ಕತ್ತಲೆ ತುಂಬಿ ನೀ ಮೋಡವೇನು ದಾರಿ ಕಾಣದಾಗಿದೆ ರಾಘವೇಂದ್ರನೇ ಬೆಳಕು ತೋರಿ ನಡೆಸುವ ಯೋಗವರ್ಣನೆ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಜಾಸ್ತಿ ನಾನೇ ಬರೋದು ನೋಡು ತಾಡಲೆಂದೆಂದಿಗೂ ಮರೆಯಲಾರೆ ಯಾರಮ್ಮ ಗಂಡ ಕೆನ್ನೆ ಕೆಂಪು ಯಾಕಮ್ಮ ಗಂಡ ಕೆನ್ನೆ ಕೆಂಪು ಯಾಕಮ್ಮ ಮುಂದೆ ಕೇಳಕ್ಕ ಯಾಕಮ್ಮ ಹೀಗೆ ನಾಚಿಕೆ ಮಾನ
ಮನಸ್ಸೆ ಓ ಮನಸ್ಸೆ ಎಂದ ಮನಸ್ಸೆ ಮನಸ್ಸೆ ಎರೆ ಮನಸ್ಸೆ ಮಮ್ಮಿ ಸರಿ ಹಮಣಿ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ ಒಂದೇ ಸಮನೆ ನಿನ್ನ ನೋಡುತ್ತಿದ್ದ ಮೇಲೂ ಒಂದೇ ಸಲಗೆಯಿಂದ ಬೆರೆತು ಹೋದ ಮೇಲೂ ಪಕ್ಕದಲ್ಲೇ ಕುಳಿತುಕೊಂಡು ನಿನ್ನ ಮೈಗೆ ಅಂಟಿಕೊಂಡು ಉಸಿರು ಉಸಿರು ಬೆರೆದ ಮೇಲೂ ಊರ್ಮಿಳ ಊರ್ಮಿಳ ಊರು ತುಂಬ ನಿನ್ನ ಪರಿಮಳ ತಳಲಾರೆ ನಾನು ತಳಲಾರೆ ಮೆಚ್ಚಿಕೊಂಡೆ ನಾನು ಬಳಲಾರೆ ತಲೆ ತುಂಬ ನಿನ್ನ ಪರಿಮಳ ತಳಮಳ ಊರ್ಮಿಳ ಊರ್ಮಿಳ ಊರು ತುಂಬ ನಿನ್ನ ಪರಿಮಳ ನಮ್ಗೆ ಲಾಸ್ಟ್ ಬೆಂಚಿನ ಪಾರ್ಟಿ ನಮ್ಮದು ನಮ್ದೇ ಹಾವಳಿ ಯಾರ್ದೇ ಕೇಳೋದು ಕುರ್ಚಿ ಹಾಕಿರೋ ಸ್ಟೇಜು ಸೆಂಟ್ರಿಗೆ ಶಿಲ್ಲೆ ಹೊಡೆದಿರೋ ಇವರ ಎಂಟ್ರಿಗೆ ಡಂಕಣಕ ಕಿಡಕ ನಡಕ ದಿಂಟಾಂಗೆ ಡಂಕಣಕ ಕಿಡಕ ಕಿಡಕ ರೆಂಟಿಗೆ ಕೊಂಡ ಶಾದಿ ಲಾಸ್ಟ್ ಯಾವ್ದು ಡಂಕಣಕ ಕಾಕ ಕನ್ನಡ ನಾಡಿನ ಜೀವನದಿ ಕಾವೇರಿ ಓ ಜೀವನದಿ ಈ ವೈಯಾರಿ ಕಾವೇರಿ ಕಣೆ ನೀ ತಾಯಿಯೋ ನಕರೆ ಸಂತೋಷದ ಸಕ್ಕರೆ ಬಾಳಿನ ಅಷ್ಟೇ ಯಾವುದು ನಾನಾ ಸ್ವರೂಪಿಣಿ ನಾ ಯಾವ್ದು ನಗುವುದೋ ಅಳುವುದೋ ನೀವೇ ಹೇಳಿ ಅಳುವುದೋ ಬಿಡುವುದೋ ಈ ಊರಿನಲ್ಲಿ ಈ ಜನರ ನಡುವೆ ನಾನು ಹೇಗೆ ಬಾಳಲಿ ಅಳುವುದೋ ಅಳುವುದೋ ಎರಡು ಮೊಬಡಿ ಬೇರೆ ಹಾಕಿಲ್ಲ ಕಣ ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ದಾ 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 ನಿಮ್ಗೆ ದಾ ಮಾನ ಮಾಮರವೆಲ್ಲೋ ಕೋಗಿಲೆಯಲ್ಲೋ ಏಲಿ ಸ್ನೇಹ ಸಂಕಂದ್ರ ಏಲಿಸುವುದೋ ಈ ಅನುಬಂಧ. ಸೊ ನಾವು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಬರೀ ಹಾಡು ಹೇಳ್ಕೊಂಡೇ ಹೋಗಿದ್ದಾಯಿತು. ಹಾಗೆ ಆ ಸಾಂಗ್ನ ಸರ್ಚ್ ಮಾಡೋದು, ಅದನ್ನು ರಿಪೀಟ್ ಆಡೋದು, ಅವ್ರು ಹೇಳೋದು ರಿಪೀಟ್ ಆಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ಹೀಗೆ ಎಲ್ಲ ಮಾತಾಡಿಕೊಂಡು ಏನೋ ಒಂಥರ ಎಂಜಾಯ್ ಮಾಡ್ಕೊಂಡು ಹೋದ್ರಿ. ಕನಕಪುರದಿಂದ ಅವರು ಇರೋದು ಹಕ್ಕೂರು, ಸೊ ಸ್ವಲ್ಪ ದೂರ ಅಷ್ಟೇ ಇರೋದು, ಇನ್ನೇನು ಮನೆ ಹತ್ರನೇ ಇದ್ದೀವಿ. ಈಗ ಹೋಗಬೇಕು, ಅಕ್ಕ ಮನೆಗೆ ಹೋಗಿ ಊಟ ಎಲ್ಲ ಮಾಡಿಕೊಂಡು ಮತ್ತೆ ವಾಪಸ್ ಬರಬೇಕು. ಒಕ್ಕೂರ್ಗೆ ಹೋಗಲ್ಲ ಬಂದ್ಬಿಡ್ತಾವು, ಒಕ್ಕೂರ್ಗೆ ಹೋಗಲ್ಲ ಬಂದ್ಬಿಡ್ತಾವು. ಮೂರನೇ ಅಕ್ಕನ ಮನೆಗೆ ಬಂದಿದ್ದೀವಿ. ಮೂರನೇ ಪಾಪಣ್ಯ ಅಕ್ಕನೆಲ್ಲ ಬಿಟ್ಬಿಟ್ಟೆ. ಪಾಪಣ್ಯ ಅಕ್ಕ ಹೇಳಿದ್ರೆ ನಾನಲ್ವಾ? ಸೊ ಊಟ ಮಾಡಿಕೊಂಡು ಹೋಗಿ ಸ್ಪ್ರೈಟ್ ತೊಗೊಂಡು ವಾಪಸ್ ಬರೋ ಅಷ್ಟೊತ್ತಿಗೆ ಅತ್ತೆಯವರೆಲ್ಲ ರೆಡಿಯಾಗಿ ನಿಂತ್ಬಿಟ್ಟಿದ್ರು ಹೊರಡೋಕ್ಕೆ ಅಂತ ಅಂದ್ಬಿಟ್ಟು. ಹಾಗಾಗಿ ಅಕ್ಕ ಹಿಂಸೆ ಮಾಡಿ ನನ್ನ ಅಲ್ಲೇ ಉಳಿಸ್ಕೊಂಡ್ರು. ಹಾಗೆ ಎಲ್ಲರೂ ಕೂಡ ಹೊರಟೋಗ್ಬಿಟ್ರು. ಸೊ ನಾನು ನೆಕ್ಸ್ಟ್ ಡೇ ಚನ್ನಪಟ್ಟಣಕ್ಕೆ ಹೋಗಿ ಅಲ್ಲಿ ದೊಡ್ಡಮ್ಮ ಮತ್ತು ದೊಡ್ಡಪ್ಪ ಅವ್ರನ್ನೆಲ್ಲ ಮಾತಾಡಿಸಿ. ಇನ್ನೊಂದು ವಿಷಯ ಏನು ಅಂತಂದರೆ, ಕನಕಪುರ ನಮ್ಮ ಮಮ್ಮಿ ತವ್ರ ಮನೆ ಆದರೆ ಚನ್ನಪಟ್ಟಣ ನನ್ನ ತವ್ರ ಮನೆ. ಸೊ ಇಲ್ಲಿ ಆಡಿದ್ದು ಬೆಳೆದಿದ್ದು ಹಬ್ಬ ಎಲ್ಲ ಬಂದಾಗ ಇಲ್ಲೇ ಸೇರ್ತಿದ್ದು. ಆ್ಯಕ್ಚುಲಿ ನಮ್ಮ ಡ್ಯಾಡಿ ಊರಿದ್ದು, ಹಾಗಾಗಿ ಒಂಥರ ಸ್ಪೆಷಲ್ಲು. ಅಲ್ಲಿ ಎಲ್ಲ ಕಡೆ ವೀಡಿಯೋ ಮಾಡಿದ್ದೀನಿ, ಚನ್ನಪಟ್ಟಣದಲ್ಲಿ ಒಂದು ಸತಿನೂ ವೀಡಿಯೋ ಮಾಡಿಲ್ಲ. ಈ ಸತಿ ಕಂಪಲ್ಸರಿ ಹೋದಾಗ ವೀಡಿಯೋ ಮಾಡ್ಕೊತೀನಿ. ಸೊ ಈ ಸತಿ ಎಲ್ಲ ದೊಡ್ಡಬ್ಬ ಅಂತ ಹೇಳ್ತಿದ್ದಾರೆ. ಹಾಗೆ ನಾನು ಕನಕಪುರಕ್ಕೆ ಹೋಗಿ ಅಲ್ಲಿ ನಮ್ಮ ಅಕ್ಕ ಅವರೆಲ್ಲ ಲೋಡೆಡ್ ಚಿಕನ್ ಎಲ್ಲ ತಿನ್ಕೊಂಡು ರಿಟರ್ನ್ ನಾವು ಅಮ್ಮಣಿ ಅಕ್ಕನ ಮನೆ. ಅಲ್ಲೆಲ್ಲರೂ ಸ್ವಿಮ್ಮಿಂಗ್ ಫೂಲಿಗೆ ರೆಡಿ ಆಗಿದ್ರು, ನಾನು ರೆಡಿ ಆಗಿಬಿಟ್ಟು ಹೊರಟ್ಬಿಟ್ಟೆ. ಸಕ್ಕದ ಎಂಜಾಯ್ ಮಾಡಿದ್ರಿ ಈ ಒಂದು ಸ್ವಿಮ್ಮಿಂಗ್ ಫೂಲಲ್ಲಿ ಅಂತ. ಪ್ರೀತಮ್ ನಿಮ್ಗೆಲ್ಲರಿಗೂ ಗೊತ್ತು ಚಿನ್ನಮ್ಮ. ಬಾಯ್ ಗೈಸ್, ಬಾಯ್. ಕೊಡಿ ನಿಂತಿ, ನಾನು ಮಾಡ್ತೀನಿ. ಚಿರಮುಖಿ ಕೊಡಿ, ಚೆನ್ನಾಗಿ ನಾನು ಮಾಡ್ತೀನಿ. ಬೇಡ ನೀರೇ ಕೊಡಿ, ನಂದಿನಂತೆ.
ಇರು ಬೇಡ ಇರು. ನಾನು ಕ್ಲೀನ್ ನೀರು ಬಂದಾಗ ಹಲೋ ಗಾಯ್ಸ್. ಸೊ ಗಾಯ್ಸ್ ಫುಲ್ಲು ಗಾಳಿ ಬಿಟ್ಬಿಟ್ಟಿದೆ. ಈ ಥರ ಗಾಳಿ ಕಡಿಸ್ಬಿಡ್ದೆ ನೋಡಿ, ತುಂಬ ದಿನ ಆಗಿತ್ತು. ಹಾಂ, ಸಕ್ಕರ ಗಾಳಿ ಬಿಸ್ತಿದೆ. ಹಾಗೆ ಇದು ನೆಕ್ಸ್ಟ್ ಡೇ ವ್ಲಾಗು. ನಮ್ಮ ಪುಟಾಣಿ ಪಾಪು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತೆ ಅಂದರೆ ಅದು ಜಿಜಿಂಬೆ ಸಾಂಗಿಗೆ. ಸೊ ಆ ಪಾಪು ಡ್ಯಾನ್ಸ್ ಮಾಡೋದು ನೋಡಿ ನಾನು ಕೂಡ ಒಂದು ಜಿಜಿಂಬೆ ಸಾಂಗಿಗೆ ರೀಲ್ಸ್ ಮಾಡಿದ್ದೀವಿ, ನಾನು ಮತ್ತು ಇವ್ರ ಮಮ್ಮಿ. ಅದನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಎರಡರಲ್ಲೂ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ. ಪಾಪುಗಳೆಲ್ಲರೂ ಡ್ಯಾನ್ಸ್ ಮಾಡೋದು ನೋಡಿಕೊಂಡು ಮತ್ತೆ ನಾವು ನಾಗೇಶಣ್ಣ ಅವ್ರ ಮನೆಗೆ ಬಂದ್ವಿ. ಅಲ್ಲಿ ಅಡುಗೆ ಎಲ್ಲ ಮಾಡಿಸ್ತಿದ್ರು, ಹಾಗಾಗಿ ನಾವು ಸ್ವಲ್ಪ ಕೈ ಜೋಡಿಸಿ ಅಡುಗೆ ಎಲ್ಲ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರಿ. ಹಾಗೆ ಈ ಥರ ಎಲ್ಲರೂ ಹೊರಗಡೆ ಇಲ್ಲೆಲ್ಲ ಗಾರ್ಡನ್ ಥರ ಮಾಡಿಬಿಟ್ಟಿದ್ದಾರೆ. ಸೊ ಅಲ್ಲೇ ಮುಂದ್ಗಡೆ ಕೂತ್ಕೊಂಡು ಊಟ ಮಾಡಿದ್ರಿ ಎಲ್ಲರೂ ಸೇರಿಕೊಂಡು. ಸೊ ನನ್ನ ಒಂದು ನ್ಯೂ ಹೇರ್ ಸ್ಟೈಲ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಸೊ ನಮ್ಮ ಮಮ್ಮಿನೇ ಕಟ್ ಮಾಡಿರೋದು, ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ತುಂಬ ದಿನಗಳ ನಂತರ 2 ಜಡೆ ಹಾಕಿಸ್ಕೋಬೇಕು ಅನ್ನಿಸ್ತು. ಸೊ 2 ಜಡೆ ಹಾಕಿಸ್ಕೊಂಡು ನಾನು ಮತ್ತು ನಮ್ಮ ಅಕ್ಕ ಇಬ್ಬರು 2 ಜಡೆ ಹಾಕಿಸ್ಕೊಂಡು ಸ್ವಲ್ಪ ಒಂದು ರೀಲ್ಸ್ ಎಲ್ಲ ಮಾಡಿದ್ದೀವಿ. ಸೊ ನೀವು ನೋಡಿರ್ಬೋದು ಜಿಜಿಂಬೆ ಸಾಂಗಿಗೆ. ಈಗ ಒಂದು ಸ್ವಲ್ಪ ಡೈಲಾಗ್ ಪ್ರಾಕ್ಟೀಸ್ ಮಾಡೋಂಥ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಿದ್ದೀವಿ. ಸಮಸ್ಯೆ ಖಂಡಿತ ಇದೆ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನು. ಹಾಗೆ ನೆಕ್ಸ್ಟ್ ಡೇ ನಾವು ಬೆಂಗಳೂರಿಗೆ ಹೋದ್ರಿ. ಬೆಂಗಳೂರಿಗೆ ಹೋಗಾದ್ಮೇಲೆ ನಾನು ನಮ್ಮ ದೊಡ್ಡ ಮಾಮ ಅವ್ರ ಮನೆಗೆ ಹೋದರೆ ಅಲ್ಲಿ ಭಾವನು ನೋಡೋಣ ಅಂತ ಅಂದ್ಬಿಟ್ಟು. ಹಾಗೆ ಅಲ್ಲಿ ವೀಡಿಯೋಸ್ ಎಲ್ಲ ಇತ್ತು, ಅವಳು ಮದುವೆ ವೀಡಿಯೋ ಎಲ್ಲ ಈ CD ಎಲ್ಲ ತಂದ್ಕೊಟ್ಟು ಪೆನ್ಡ್ರೈವ್ಗೆಲ್ಲ ತಂದ್ಕೊಟ್ಟಿದ್ರಂತೆ. ಹಾಗೆ ಅದನ್ನೆಲ್ಲ ಹಾಕೊಂಡು ನೋಡ್ತಾಯಿದ್ರಿ. ಹಾಗೆ ನಾವು ಈವ್ನಿಂಗು ಭಾವನನ ಸೀಮಂತಕ್ಕೆ ಅಂತ ಅಂದ್ಬಿಟ್ಟು ಸೀರೆಗಳನ್ನ ಪರ್ಚೇಸ್ ಮಾಡೋಕ್ಕೆ ಅಂತ ಹೋದರೆ. ಸೊ ಅವಳು ಒಂದು 2-3 ಸೀರೆನ ಸೆಲೆಕ್ಟ್ ಮಾಡ್ಕೊಂಡಿದ್ಲು. ಹಾಗೆ ಅವಳು ಸೀರೆ ಎಲ್ಲ ಪರ್ಚೇಸ್ ಮಾಡಿಬಿಟ್ಟು ನೆಕ್ಸ್ಟು ನಾವು ಭೀಮಾ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ನಕ್ಷತ್ರ ಕಾಲೇಜಿಗೆ ಹೋದ್ಮೇಲೆ ದುಡ್ಡು ಕೊಡ್ತಾರೆ ಸರಿನಾ? ಆ ದುಡ್ಡಲ್ಲಿ ನನ್ನ ಹೆಂಡತಿಗೊಂದು ಗೋಲ್ಡ್ ಚೈನ್ ಕೊಡ್ತೀನಿ, ಏನಂತೀರ? ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಏನಂತೀರ? ಡೂಪ್ ಅಂತೀನಿ. ಅದೇ ಒಟ್ಟಿನಲ್ಲಿ ಕೊಡ್ತೀನಿ, ಏನಂತೀರ? ನನಗನ್ಸುತ್ತೆ ಈ ಒಂದು ವಿಡಿಯೋನ ನೀವು ಎಂಜಾಯ್ ಮಾಡಿ ನೋಡಿದ್ದೀರಾ ಅಂತ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವೀಡಿಯೋಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನಾನು ನಿಮ್ಮ ನಂದಿನಿ ಪ್ರದೀಪ್. ನನಗಿದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.